ಮಾರುಕಟ್ಟೆ ಬೇಡಿಕೆಗೆ ತಕ್ಕಂತೆ ಕೃಷಿ ಉತ್ಪನ್ನಗಳನ್ನು ಬೆಳೆಯುವುದರಿಂದ ಕೃಷಿಕರು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಾಧ್ಯ. ಅದನ್ನು ಮನಗಂಡ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ 3 ಜನ ವಿದ್ಯಾವಂತರು ಗ್ರಾಮೀಣ ಭಾಗದಲ್ಲಿ ಅಣಬೆ ಬೇಸಾಯ ಮಾಡುವ ಮೂಲಕ ಆದಾಯ ಹೆಚ್ಚಿಸಿಕೊಳ್ಳುವ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತ ಯಶೋಗಾಥೆಯ ಒಂದು ನಿರೂಪಣೆ ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಹಾಗೂ ವಿದ್ಯಾವಂತರು ಕೃಷಿಯತ್ತ ಒಲವು ತೋರುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಪಾರಂಪರಿಕ ಕೃಷಿ ಪದ್ಧತಿಯೊಂದಿಗೆ ವೈಜ್ಞಾನಿಕತೆಯನ್ನ ಅಳವಡಿಸಿಕೊಂಡರೆ ಹೆಚ್ಚು ಲಾಭ ಗಳಿಸಲು ಸಾಧ್ಯ. ವಿದ್ಯಾವಂತರಾಗಿದ್ದರೂ ವಿದೇಶಕ್ಕೆ ಅಥವಾ ದೂರದೂರಿಗೆ ದುಡಿಮೆಗಾಗಿ ಅಥವಾ ವಲಸೆ ಹೋಗದೆ ತಮ್ಮೂರಿನಲ್ಲಿಯೇ ಏನಾದರೂ ಸಾಧಿಸಬೇಕೆಂಬ ಹಂಬಲ ಹೊಂದಿದ್ದ 3 ಯುವ ವಿದ್ಯಾವಂತರ ಪ್ರಯತ್ನ ಮಾದರಿಯಾಗಿದೆ. ಬೈಂದೂರು ತಾಲೂಕಿನ ನಾವುಂದ ಗ್ರಾಮದ ಕುದ್ರುಕೋಡು ನಿವಾಸಿಗಳಾದ ನಾಗೇಂದ್ರ ದೇವಾಡಿಗ, ಲಂಬೋದರ್ ಶೆಟ್ಟಿ ಹಾಗೂ ರಾಘವೇಂದ್ರ ಪೂಜಾರಿಯವರು ವಿನೂತನ ಮಾದರಿಯಲ್ಲಿ ಅಣಬೆ ಬೇಸಾಯ, ಮಶ್ರೂಮ್ ಪ್ಲಾಂಟ್ ಫಾರ್ಮ್ ಹೌಸ್ ಮಾಡುವ ಮೂಲಕ ಹೆಚ್ಚು ಲಾಭ ಗಳಿಸುತ್ತಿದ್ದಾರೆ. ಈ ಘಟಕದಲ್ಲಿ ಸುಮಾರು 4,000ದಿಂದ 5,000 ಯೂನಿಟ್ ಅಣಬೆ ಬೆಳೆಯಲಾಗುತ್ತಿದ್ದು, ಈ ಭಾಗದ ಜನರಿಗೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿದೆ. ಗ್ರಾಮೀಣ ಭಾಗದ ಗುಡ್ಡಗಾಡು ಪ್ರದೇಶದಲ್ಲಿ ದೊರೆಯುವ ಪ್ರಕೃತಿ ಸಹಜ ಅಣಬೆಗಳಿಗೆ ವಿಶೇಷ ಬೇಡಿಕೆ ಇದ್ದು, ಅವುಗಳು ಮಳೆಗಾಲದಲ್ಲಿ ಮಾತ್ರ ದೊರೆಯುತ್ತವೆ. ಚಿಪ್ಪು ಮತ್ತು ಹಾಲು ಅಣಬೆಗಳನ್ನು ವರ್ಷಪೂರ್ತಿ ಬೆಳೆಯುವುದರಿಂದಾಗಿ ಮಾರುಕಟ್ಟೆಯ ಅವಕಾಶಗಳು ಹೆಚ್ಚಾಗಲಿವೆ. ನೈಸರ್ಗಿಕ ಸ್ವರೂಪದ ಈ ಅಣಬೆಗಳು ಔಷಧೀಯ ಗುಣಗಳನ್ನು ಹೊಂದಿದ್ದು, ಮಧುಮೇಹ, ರಕ್ತದೊತ್ತಡ ಹಾಗೂ ಹೃದ್ರೋಗಗಳಿಗೆ ಉತ್ತಮ ಆಹಾರವಾಗಿದೆ. ಕಡಿಮೆ ಕ್ಯಾಲೋರಿ ಕೂಡ ಹೊಂದಿದೆ. ಈ ಕುರಿತು ದೂರದರ್ಶನದೊಂದಿಗೆ ಸ್ಥಳೀಯ ಮಂಜು ದೇವಾಡಿಗ, ನಮ್ಮ ಊರಿನಲ್ಲಿ ಅಣಬೆ ಸಿಗುತ್ತಿರುವುದು ಸಂತಸದ ಸಂಗತಿ. ವಾರಕ್ಕೆ 2 ಬಾರಿ ಮನೆಯಲ್ಲಿ ತಾಜಾ ಅಣಬೆಗಳ ಅಡುಗೆ ಮಾಡಲು ಸಾಧ್ಯವಾಗಿದೆ. ಇದು ಆರೋಗ್ಯಕ್ಕೂ ಉತ್ತಮ ಎಂದರು. ಮತ್ತು ಬೇರೆ ಬೇರೆ ಪಬ್ಸು, ಇಂಥ ಪಿಜ್ಜಾ ಇಂಥದ್ದೆಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಟೇಸ್ಟ್ ಇದೆ. ಅದು ಅಲ್ಲದೆ ನಮಗೆ ಇಲ್ಲಿ ಹತ್ತಿರವಾದದ್ರಿಂದ ಯಾವಾಗ ಬೇಕಾದರೂ ಬಂದು ತಗೊಳ್ಬೋದು. ಅಷ್ಟೊಂದು ಖುಷಿ ಆಗ್ತದೆ. ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವ ಟೈಮಲ್ಲೂ ಎನಿ ಟೈಮಲ್ಲಿ ಕೇಳಿದರೆ ಸಿಗ್ತದೆ ಇಲ್ಲಿ. ಮತ್ತೋರ್ವ ಸ್ಥಳೀಯರಾದ ಶಾರದಾ, ಅಣಬೆಯನ್ನ ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ಮಿಲ್ಕಿ ಮಶ್ರೂಮ್ ಬಳಸಿ ನಮ್ಮ ಭಾಗದಲ್ಲಿ ಹಲವು ಬಗೆಯ ಖಾದ್ಯಗಳನ್ನು ತಯಾರು ಮಾಡುತ್ತೇವೆ ಎಂದರು. ನಾವು ದಿನನಿತ್ಯವೂ ಅಲ್ಲಿ ತರಲಿಕ್ಕೆ ಹೋಗ್ತೇವೆ. ವಾರಕ್ಕೆ 2 ಬಾರಿ ತರಲಿಕ್ಕೆ ಹೋಗ್ತೇವೆ. ಒಳ್ಳೆ ಚೆನ್ನಾಗಿ ಇರ್ತದೆ, ಒಳ್ಳೆ ಟೇಸ್ಟು ಇರ್ತದೆ. ಮತ್ತು ಒಳ್ಳೆ ಈ ಕಾಡಲ್ಲಿ ಸಿಗ್ತಿರ್ತಲ್ಲ ಅದಕ್ಕಿಂತ ಒಳ್ಳೆ ಟೇಸ್ಟ್ ಇರ್ತದೆ ಅಣಬು. ಕೃಷಿಕ ನಾಗೇಂದ್ರ ದೇವಾಡಿಗ, ಕರಾವಳಿ ಭಾಗದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಇಲ್ಲಿ ಹಾಲು ಅಣಬೆ ಬೆಳೆಯಲು ಉತ್ತಮ ವಾತಾವರಣ ಇದೆ. ಹೆಚ್ಚು ಲಾಭ ಕೂಡ ದೊರೆಯುತ್ತದೆ. ಸರಿಯಾದ ಕ್ರಮದಲ್ಲಿ ಅಣಬೆ ಬೇಸಾಯ ಮಾಡುವುದರಿಂದ ಉತ್ತಮ ಜೀವನ ನಿರ್ವಹಣೆ ಮಾಡಬಹುದು ಎಂದು ಹೇಳಿದರು. ನಾವೇನು ಇದನ್ನು ತಗೊಂಡೋಗಿ ಮಾರ್ಕೆಟಿಗೆ ಹೊತ್ಕೊಂಡು ಹೋಗಬೇಕು ಅದು ಯಾವುದೂ ಇಲ್ಲ. ಇಲ್ಲಿಗೆ ಜನ ಬರ್ತಾರೆ. ಜನ ಬಂದು ಡೈಲಿ ಏನು ನಾವು ಪ್ರೊಡಕ್ಷನ್ ಆಗುತ್ತೆ ಅದು ಇಲ್ಲೇ ಸೇಲ್ ಆಗುತ್ತೆ. ಇದರಲ್ಲಿ ತುಂಬ ಲಾಭ ಇದೆ. ಸುಮಾರು 50% ಇದರಲ್ಲಿ ಪ್ರಾಫಿಟ್ ಬರುತ್ತೆ. ಅದಕ್ಕೋಸ್ಕರ ಯುವ ಜನತೆಯು ಸಹ ಈ ಒಂದು ಅಣಬೆ ಕೃಷಿಯತ್ತ ಒಲವು ತೋರಿಸ್ಬೇಕನ್ನೋದು ನಮ್ಮ ವಿನಂತಿಯಾಗಿದೆ. ಒಟ್ಟಾರೆ ಮನಸ್ಸಿದ್ದರೆ ಮಾರ್ಗ ಎನ್ನುವ ನಾನುಡಿಯಂತೆ ಗ್ರಾಮೀಣ ಭಾಗದ ವಿದ್ಯಾವಂತ ಯುವಕರು ತಾವು ಹುಟ್ಟಿದ ಊರಲ್ಲೇ ಕೃಷಿಯ ಉಪಕಸುಬಿನಲ್ಲೇ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಆದಾಯ ಪಡೆಯುತ್ತಿರುವುದು ಶ್ಲಾಘನೀಯವಾಗಿದೆ.